ಮುಂಚಿನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ವಾರ್ತೆಗಳ ಮುಖ್ಯಾಂಶಗಳು. ಪಟ್ಟಣದ ಇನ್ನರ್ ವೀಲ್ ಕ್ಲಬ್ ಮತ್ತು ಕಲಾ ಪರಿವಾರದ ಪದಾಧಿಕಾರಿಗಳು ಸದಸ್ಯರಿಂದ ವಿನೂತನ ಕಾರ್ಯ. ತಾಲೂಕು ಪತ್ರಕರ್ತರಿಗೆ ರಾಖಿ ಕಟ್ಟಿ ರಕ್ಷಾಬಂಧನ ಆಚರಣೆ. ಸಹೋದರತ್ವದ ಬಾಂಧವ್ಯ ಮೆರೆದ ಮಹಿಳಾ ಮಣಿಗಳು. ವೃತ್ತಿ ಬದುಕು ಯಶಸ್ಸು ತಮ್ಮದಾಗಲಿ ಎಂದು ಶುಭ ಕೋರಿದ ಸಹೋದರಿಯರು. ಇಂತಹ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಮೆಚ್ಚುಗೆ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿನ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಹೋಬಳಿಯ ಗಣ್ಯರಿಂದ ಧ್ವಜಾರೋಹಣ, ಪಥಸಂಚಲನ, ಧ್ವಜವಂದನೆ ಸಲ್ಲಿಸಿದ ವಿದ್ಯಾರ್ಥಿಗಳು. ಎಲ್ಲರ ಮೆಚ್ಚುಗೆ ಗಳಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗೂ ಶ್ರವಣಬೆಳಗೊಳ ಹೋಬಳಿ ಪೂಮಡಿಹಳ್ಳಿ ಕೃಷಿಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಟಿ ದೇವರಾಜ್ ಆಯ್ಕೆ. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು, ಸೊಸೈಟಿ ನಿರ್ದೇಶಕರುಗಳು ಮತ್ತು ಕಾರ್ಯಕರ್ತರು. ಶಾಸಕ ಬಾಲಕೃಷ್ಣರ ಮಾರ್ಗದರ್ಶನದೊಂದಿಗೆ ಉತ್ತಮ ಕೆಲಸ ಎಂದರು. ವಾರ್ತೆಗಳ ವಿವರ. ಸಮಾಜದ ಸರಿದೂಗಿಗೆ ಶ್ರಮವಹಿಸುವ ಪತ್ರಕರ್ತರನ್ನೆಲ್ಲ ಒಂದೆಡೆ ಸೇರಿಸಿ ಅವರಿಗೆ ಸಿಂಧೂರವಿಟ್ಟು ರಾಖಿ ಕಟ್ಟಿ ಆರತಿ ಬೆಳಗಿ ಸಹೋದರತ್ವದ ಸಂಬಂಧ ವಹಿಸಿ ರಕ್ಷಾಬಂಧನ ಆಚರಿಸುವ ಮೂಲಕ ಪಟ್ಟಣದ ಇನ್ನರ್ ವೀಲ್ ಕ್ಲಬ್ ಹಾಗೂ ಕಲಾ ಪರಿವಾರದ ಪದಾಧಿಕಾರಿಗಳು ಮತ್ತು ಸದಸ್ಯರು ವಿಶೇಷತೆ ಮೆರೆದರು. ಪಟ್ಟಣದಲ್ಲಿ ಸಮಾಜಮುಖಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವ ಇನ್ನರ್ ವೀಲ್ ಕ್ಲಬ್ ಮತ್ತು ಕಲಾ ಪರಿವಾರದ ಚಿಂತನೆ ವಿಶೇಷವಾಗಿತ್ತು. ತಾಲೂಕಿನ ಪತ್ರಕರ್ತರನ್ನೆಲ್ಲ ಪತ್ರಕರ್ತರ ಭವನಕ್ಕೆ ಆಹ್ವಾನಿಸಿ ಅವರಿಗೆ ಕ್ಲಬ್ ಮತ್ತು ಪರಿವಾರದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಸೇರಿ ಸಹೋದರತ್ವದ ಸಂಬಂಧವಾಗಿರುವ ರಾಖಿ ಕಟ್ಟುವ ಕಾರ್ಯವನ್ನು ಪ್ರಪ್ರಥಮವಾಗಿ ರೂಪಿಸಿದ್ದು ವಿಶೇಷವಾಗಿತ್ತು. ತಾಲೂಕಿನ ಪತ್ರಕರ್ತರನ್ನೆಲ್ಲ ಸಾಲಾಗಿ ಕೂರಿಸಿ ಅವರ ಹಣೆಗೆ ಸಿಂಧೂರವಿಟ್ಟು ರಾಖಿ ಕಟ್ಟಿ ಪುಷ್ಪಾರ್ಚನೆ ಸಲ್ಲಿಸಿ ಆರತಿ ಬೆಳಗಿ ವೃತ್ತಿ ಬದುಕು ಇಷ್ಟಾರ್ಥ ಸಿದ್ಧಿಸಲಿ ಎಂಬುದಾಗಿ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಕಲಾ ಪರಿವಾರದ ಮುಖ್ಯಸ್ಥೆ ಸುಶೀಲಾ ರಾಮರಾವ್, ಎಲ್ಲರಲ್ಲಿ ಅಹಂಕಾರ ಅಹಂ ಹೋಗಿ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು, ನಡೆಯಬೇಕು ಎಂಬುದಾಗಿ ಕಲಾ ಪರಿವಾರ ಹುಟ್ಟಿದೆ. ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿ ಕಲೆ ಭಾಷೆಯನ್ನ ಕಟ್ಟುವ ಕೆಲಸ ಮಾಡುತ್ತಿದ್ದೇವೆ. ಅದರ ಮೊದಲ ಹಂತವಾಗಿ ಆಗಸ್ಟ್ 15ರಂದು ಸಾಮೂಹಿಕ ಗಾಯನ ಮಾಡಿದ್ದು ನಮ್ಮೆಲ್ಲರಿಗೆ ದೇಶದ ಹಿರಿಮೆ ಸಹೋದರತ್ವ ಹೆಚ್ಚಿಸಿದೆ. ಇದರ ಭಾಗವಾಗಿಯೇ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರ ಸಹೋದರತ್ವ ಬಯಸಿ ನಮ್ಮೆಲ್ಲ ಸದಸ್ಯರ ಬಯಕೆಯಂತೆ ರಕ್ಷಾಬಂಧನ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಇದೀಗ ಪತ್ರಕರ್ತರು ನಮ್ಮ ಅಣ್ಣ ತಮ್ಮಂದಿರಾಗಿರುವುದು ನಮಗೆ ಮತ್ತಷ್ಟು ಬಲ ಬಂದಿದೆ. ನಮ್ಮ ಸಮಸ್ಯೆಗೆ ನಿಲ್ಲುವವರ ಬಳಗ ಹೆಚ್ಚಾಯಿತು ಎಂಬ ಖುಷಿ ಇದೆ ಎಂದರು. ಕುಸುಮ ಬಾಲಕೃಷ್ಣ ಮಾತನಾಡಿ, ಸಹೋದರ ಸಹೋದರಿಯ ನಡುವೆ ಇರುವ ಆತ್ಮೀಯ ಸಂಬಂಧದ ಸಂಕೇತ ರಕ್ಷಾಬಂಧನ. ಇದನ್ನು ನಮ್ಮ ಊರಿನ ಪತ್ರಕರ್ತರ ಸಹೋದರತ್ವ ಬಯಸಿ ಅವರಿಗೆ ರಾಖಿ ಕಟ್ಟಿ ಅವರಿಂದ ಆಶೀರ್ವಾದ ಪಡೆದಿದ್ದೇವೆ. ಅವರೆಲ್ಲ ದೀರ್ಘಾಯುಷಿಗಳಾಗಿ ವೃತ್ತಿ ಜೀವನ ಯಶಸ್ಸಿನಿಂದ ಕೂಡಿರಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆಗಸ್ಟ್ 15ರಂದು ಕ್ಲಬ್ ಮತ್ತು ಪರಿವಾರದ 100 ಮಂದಿ ಸೇರಿ ಮಾಡಿದ ಸಾಮೂಹಿಕ ಗಾಯನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಅದು ಎಲ್ಲೆಡೆ ಮನೆ ಮಾತಾಗಲು ಪತ್ರಕರ್ತ ಸಹೋದರರು ಕಾರಣ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಇರುವ ದಿನಗಳಲ್ಲಿ ಉತ್ತಮ ಬದುಕು ನಮ್ಮದಾಗಲಿ ಎಂಬುದು ಎಲ್ಲರ ಆಶಯ. ಎಲ್ಲೆಡೆ ನಡೆಯುತ್ತಿರುವ ರಕ್ಷಾಬಂಧನದ ಉದ್ದೇಶ ಗೌರವ, ನಂಬಿಕೆ ಮತ್ತು ಪ್ರೀತಿಯ ಬಾಂಧವ್ಯವಾಗಿದೆ. ಅದು ನಮ್ಮ ನಿಮ್ಮ ನಡುವೆ ಸದಾ ಇರಲಿ ಎಂದು ಆಶಿಸುತ್ತೇನೆ ಎಂದರು. ಪಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ನೀವೆಲ್ಲರೂ ಕೂಡ ದೀರ್ಘಾಯುಷಿಗಳಾಗಿ ಭಗವಂತ ನಿಮಗೆಲ್ಲ ನಿಮ್ಮ ವೃತ್ತಿ ಜೀವನ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದ ಒಂದು ಸಕ್ಸಸ್ಸನ್ನು ಕೂಡ ಪಡೆಯಲಿ, ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರಿ ಅನ್ನುವಂಥದ್ದನ್ನು ಕೂಡ ಭಗವಂತನಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇವತ್ತು ಬಹುಶಃ ನಮ್ಮ ಕಲಾ ಪರಿವಾರ ಮತ್ತು ಇನ್ನರ್ ವೀಲ್ ಕ್ಲಬ್ ಎರಡೂ ಜೊತೆಗೇನೆ ಓಡ್ತಾ ಇದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದನ್ನು ಕೂಡ. ಈಗ ಸವಿಸ್ತಾರವಾಗಿ ನಮ್ಮ ಸುಶೀಲಕ್ಕ ಅವರು ಕೂಡ ಹೇಳಿದ್ದಾರೆ. ಏಕೆಂದರೆ ಬಹುಶಃ ಅವತ್ತು ಆಗಸ್ಟ್ 15 ನಡೆದಂತಹ ಒಂದು ದಿನದ ನಮಗೆ ಆ ಒಂದು ಕಾರ್ಯಕ್ರಮ ಬಹುಶಃ ನಮಗೆ ನಮ್ಮ ಕಲಾ ಪರಿವಾರಕ್ಕೆ ನಮಗೆ ಸುವರ್ಣಾಕ್ಷರದಲ್ಲಿ ಬರ್ಕೊಂಡಂಥ ದಿನ ಅಂತ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನೀವೆಲ್ಲರೂ ಕೂಡ ಅವತ್ತು ಆ ಒಂದು ಮೀಟಿಂಗ್ನಲ್ಲಿ ಮಾನ್ಯ ಶಾಸಕರು ಮತ್ತು ನಮ್ಮ ಏನು ಒಂದು ಸಂಘ ಇದೆಯಲ್ಲ ರಾಷ್ಟ್ರೀಯ ಹಬ್ಬಗಳ ಒಂದು ಸಂಘದ ಅವರು ನಮಗೊಂದು ಅವಕಾಶ ಮಾಡಿಕೊಟ್ರು. ನಿಜವಾಗ್ಲೂ ಕೂಡ ಅವ್ರಿಗೆ ನಾನೀ ಒಂದು ಮುಖೇನ ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಒಗ್ಗೂಡ್ಕೊಂಡು ಕಲಾ ಪರಿವಾರದ ಎಲ್ಲ ಸದಸ್ಯರನ್ನ ಒಗ್ಗೂಡ್ಕೊಂಡು ನಮ್ಮ ರಮ್ಯಾ ಸೂರಜ್ ಅವರು
ನಿಜವಾಗ್ಲೂ ಕೂಡ ಅವರ ಆನ್ಲೈನ್ ಅವಳಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಆನ್ಲೈನ್ ನಮಗೆ ಕ್ಲಾಸನ್ನು ತಗೊಂಡು ನಮಗೆ ಪಠಣೆಯನ್ನು ಕೂಡ ಮಾಡಿಸ್ಕೊಟ್ಟಿದ್ದು ನಿಜವಾಗ್ಲೂ ಕೂಡ ಹೆಮ್ಮೆ. ಅದರಲ್ಲೂ ಕೂಡ ನಮ್ಮ ಲೇಡೀಸ್ ನಿಜವಾಗ್ಲೂ ಕೂಡ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಅವತ್ತು ಆಗಸ್ಟ್ 15 ನಾವು ಏನು ಹಾಡಿದ್ವಿ ರಿಯಲ್ ನಾವು ಮಾಡಿದ ಹಬ್ಬನೇ ಅದು. ನಮ್ಮ ಮನೇಲಿ ಮಾಡಿದ್ರೆ ಹಬ್ಬ ಅಲ್ಲ, ದೇಶದಾದ್ಯಂತ ನಾವು ಅವತ್ತು ಆಗಸ್ಟ್ 15 ನಾವು ಏನು ಮಾಡಿದ್ವಿ ಅದು ನಮ್ಮ ರಿಯಲ್ ಹಬ್ಬ. ನಿಜವಾಗ್ಲೂ ಅಷ್ಟು ಸಂತೋಷನ ನಾವು ಅಲ್ಲಿ ಪಟ್ಟಿದ್ದೀವಿ. ಏನು ಇದರ ಅರ್ಥ ಅಂದರೆ ಯಾರ ಮನೆಯಲ್ಲೇ ಹುಟ್ಲಿ, ಎಲ್ಲೇ ಹುಟ್ಲಿ, ದೇಶದಲ್ಲಿ ಯಾರೇ ಆಗಿರಲಿ, ನಮ್ಮ ಸಹೋದರರು ಅನ್ನೋ ಬಾಂಧವ್ಯವನ್ನು ಇದು ಕೂಡ ಹಾಕಿದ್ದು ಯಾವುದು ಅಂತಂದರೆ ಅದ್ರ ಬೇಸ್ಮೆಂಟೇ ಕಲಾ ಪರಿವಾರ ಅನ್ನೋಕ್ಕೆ ನಾವು ಇದು ಹೀಗೆ ಮುಂದುವರಿಬೇಕು. ಎಲ್ಲೋ ನಮ್ಮ ಹುಡುಗಿಗೆ ಯಾರಿಗೋ ಒಬ್ಳಿಗೆ ಅಲ್ಲಿ ತೊಂದರೆ ಆಗ್ತಿದೆ ಅಂದರೆ ಇಲ್ಲ, ಇಲ್ಲಿ ನೋಡಿ ಈಗ ಇದು ಇನ್ನು 10 ಜನ, ಇದು ಇನ್ನು 10 ಜನ, ನನ್ನ ಸಹೋದರಿ ಅವ್ರಿಗೆ ಯಾರಿಗೋ ಏನೋ ಆಗಿದೆ, ನಡೀರಿ ಹೋಗೋಣ ಅನ್ನೋ ಮಟ್ಟಕ್ಕೆ ನಾವು ಇವತ್ತು ಸಂಪಾದನೆ ಮಾಡಿದ್ದೀವಿ. ಇಂಥ ಸಹೋದರರನ್ನ ಹೇಳಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಈ ಕಲಾ ಪರಿವಾರದ ಸೇವೆ ಮತ್ತು ಸಾರ್ಥಕತೆ ಹೀಗೆ ಮುಂದುವರಿಬೇಕು ಅಂತ ನನ್ನ ಅಭಿಲಾಷೆ. ಸಂಬಂಧವನ್ನು ನಮ್ಮ ನಡುವೆ ಮತ್ತಷ್ಟು ವೃದ್ಧಿಸಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ನಾನು ಇಲ್ಲಿ ಮಹಿಳಾ ಸಂಘಗಳನ್ನು ನಾವು ಭಾಳಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅದು ಭಜನೆ ಇರ್ಬೋದು, ಕೋಲಾಟ ಆಗಿರ್ಬೋದು. ಇನ್ನು ಕೆಲವರಿಗೆ ಇರೋರಲ್ಲಿ ನಾವೇನು ಯಾರ ಪುರುಷರಿಗಿಂತ ಕಡಿಮೆ ಇಲ್ಲ ಅಂತೇಳಿ ನಾಟಕಗಳನ್ನು ಪ್ರದರ್ಶನ ಮಾಡಿ ಅದು ರಾಜ್ಯದಾದ್ಯಂತ ಮನೆ ಮಾತಾಗಿದೆ. ಎಲ್ಲರೂ ನಮಗೆ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ, ಏನಪ್ಪ ಮಹಿಳಾ ನಿಮ್ಮಲ್ಲಿ ಇಂಥ ಕಲಾವಿದರುಗಳು ಇದ್ದಾರೆ, ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರಂತೆ ಅಂತೇಳಿ. ಮತ್ತು ಅದರ ಜೊತೆ ನಾನು ಮೊನ್ನೆ ಆಗಸ್ಟ್ 15ಕ್ಕೆ ನಾನು ಸ್ವಲ್ಪ ತಡವಾಗಿ ಬಂದೆ. ನಾನು ಕಾಲೇಜಿಂದ ಮುಗಿಸ್ಕೊಂಡು ನಾನು ಅಂತೇಳಿ ಏನು ಇದೆಲ್ಲ ಸ್ಪೆಷಲಾಗಿ ಇದ್ರ ಸರ್ ಈ ಥರ ಆಡಲಾಗ್ತದೆ. ಒಂದು ಒಳ್ಳೆಯ ಸಂಪ್ರದಾಯ ನಮ್ಮ ದೇಶದ ಅಖಂಡತೆಯನ್ನು, ಸಮಗ್ರತೆಯನ್ನು, ಐಕ್ಯತೆಯನ್ನು ಬಿಂಬಿಸುವಂಥ. ಇನ್ನರ್ ಕ್ಲಬ್ನ ಅಧ್ಯಕ್ಷೆ ನೇತ್ರಾ ನವೀನ್ ಮಾತನಾಡಿ, ಇನ್ನರ್ ಕ್ಲಬ್ ಪಟ್ಟಣದಲ್ಲಿ ಆರಂಭವಾಗಿ 2 ವರ್ಷ ಕಳೆದಿದ್ದು, ಇದರ ಮೂಲ ಉದ್ದೇಶ ಸ್ನೇಹ ಮತ್ತು ಸೇವೆ. ರೋಟರಿ ಕ್ಲಬ್ನ ಮಾದರಿಯಂತೆ ಕರ್ತವ್ಯ ನಿರ್ವಹಿಸುತ್ತದೆ. ಬರೀ ಮಹಿಳೆಯರೇ ಸೇರಿರುವ ಕ್ಲಬ್ ಆಗಿದೆ. ಪತ್ರಕರ್ತರ ದಿನಾಚರಣೆಯಲ್ಲಿ ಬಹುತೇಕರು ಪತ್ರಕರ್ತರಿಗೆ ಶುಭ ಕೋರುತ್ತಾರೆ. ನಾವು ವಿಶೇಷವಾಗಿ ಪತ್ರಕರ್ತರೊಂದಿಗೆ ರಕ್ಷಾಬಂಧನ ಆಚರಿಸಿಕೊಂಡು ಅವರ ಸಹೋದರತ್ವ ಬಯಸಿ ಕಾರ್ಯಕ್ರಮ ರೂಪಿಸಿದ್ದೇವೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಎಲ್ಲರಿಗೂ ಖುಷಿ ತಂದಿದೆ. ಇದನ್ನು ಪ್ರತಿ ವರ್ಷ ನಡೆಸಿಕೊಂಡು ಹೋಗುವ ಇಚ್ಛೆ ಹೊಂದಿದ್ದೇವೆ. ಇದಕ್ಕಾಗಿ ಪತ್ರಕರ್ತರ ಸಹಕಾರದ ಅಗತ್ಯ ಕೋರಿದರು. ಈ ಸಂದರ್ಭದಲ್ಲಿ ಇನ್ನರ್ ಕ್ಲಬ್ ಮತ್ತು ಕಲಾ ಪರಿವಾರದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಾದ ತಾರಾ ರಮೇಶ್, ವನಜಾಕ್ಷಿ, ಬನಶಂಕರಿ ರಘು, ಪುಷ್ಪಾ, ಅರ್ಚನಾ, ರಶ್ಮಿ, ರಾಜಶ್ರೀ, ನಾಗಶ್ರೀ ಕುಮಾರ್, ನಳಿನಾ ನಟರಾಜ್, ಮಂಜುಳಾ ಸೇರಿ ಇತರರು ಇದ್ದರು. ಈಗ ಒಂದೊಂದು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ವಿ. ಇದು ಏನಿಲ್ಲ ಫ್ರೆಂಡ್ಶಿಪ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಯಾವ ಥರ ಅಂದರೆ ರೋಟರಿ ಕ್ಲಬ್ ಯಾವ ಥರ ಇದೆ ಅದರದ್ದು ಅವರೆಲ್ಲ ಗಂಡಸರು ಹೆಂಗಸರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡ್ರೆ ಇದೊಂದು ನಾವು ಪುಟ್ಟದಾಗಿ ಹೆಂಗಸರುಗಳೇ ಸೇರ್ಕೊಂಡು ಮಾಡೋ ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಪ್ಲಾನ್ ಮಾಡಿದ್ವಿ. ಅವರೆಲ್ಲರೂ ಏನು ಮಾಡ್ತಾರೆ, ಪತ್ರಕರ್ತರ ದಿನದಂದು ಮಾಡ್ತಾರೆ ನಮ್ಮ ಈ ರೋಟರಿ ಕ್ಲಬ್ನವರು. ನಾವೊಂದು ವಿಶೇಷವಾಗಿ ಈ ಥರದ್ದು ಮಾಡೋಣ ಅಂತ ಹೇಳ್ಬಿಟ್ಟು ತಾರಂಟಿ ಹತ್ರ ಒಂದು ಡಿಸ್ಕಸ್ ಮಾಡಿದೆ. ಇದು ಚೆನ್ನಾಗಿರುತ್ತೆ ನೋಡಿ ಆಂಟಿ ಈ ಥರ ಮಾಡಿದ್ರೆ ಅಂತ ಹೇಳಿ, ಅದಕ್ಕೆ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ದಿನಕ್ಕೆ ಫಿಕ್ಸ್ ಮಾಡಿಬಿಡ್ತೀವಿ. ಯಾಕೆಂದರೆ ಈ ಖುಷಿ ಕಲಾ ಪರಿವಾರದ ಜೊತೆಗೆ ಇದು ಒಂದು ಖುಷಿ ಹಂಚ್ಕೊಂಡ್ಬಿಡೋಣ, ವರ್ಷ ವರ್ಷ ಇದೇ ಥರ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಎಲ್ಲ ಒಂದು ಇದು ನಡೆಸ್ಕೊಂಡು ಹೋದ್ರೆ ಇನ್ನೂ ಬೆಳೆಯುತ್ತೆ. ಅದ್ರ ಜೊತೆಗೆ ಒಂದು ವಿಶೇಷವಾದ ದಿನ ಏನು ಮನೇಲಿ ಮಾಡ್ತೀವಿ ಒಂಥರ ಹಂಚ್ಕೊಳ್ಳೋದು, ಇದು ಅಣ್ಣಂದಿರ ಜೊತೆ ಒಂಥರ ತುಂಬ ವಿಶೇಷವಾಗಿತ್ತು. ಎಲ್ಲ ಹೇಳಿದ ತಕ್ಷಣನೇ ಬಂದಂತಹ ನನ್ನ ಎಲ್ಲ ಅಕ್ಕಂದಿರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಉತ್ತಿನಹಳ್ಳಿ ಗ್ರಾಮದಲ್ಲಿರುವ ಹೋಬಳಿಯ ಪ್ರತಿಷ್ಠಿತ ಶಾಲೆಯಾಗಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶಾಲಾ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸ್ವಾತಂತ್ರ್ಯೋತ್ಸವಕ್ಕೆ ಹೋಬಳಿಯ ಗಣ್ಯರನ್ನು ಶಾಲಾ ಕಮಿಟಿ ಆಹ್ವಾನಿಸಲಾಗಿ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಶಾಲಾ ಬ್ಯಾಂಡ್ ಸೆಟ್ನೊಂದಿಗೆ ಬರಮಾಡಿಕೊಳ್ಳಲಾಯಿತು. ಆವರಣದಲ್ಲಿ ವಿದ್ಯಾರ್ಥಿಗಳು ಶಾಲೆಯ ವಿವಿಧ ಹೌಸ್ಗಳನ್ನು ಧರಿಸಿ ನಿಂತಿದ್ದರು. ಬ್ಲೂ, ಗ್ರೀನ್, ಯೆಲ್ಲೋ ಮತ್ತು ರೆಡ್ ಬಣ್ಣದ ಹೌಸ್ಗಳ ಕ್ಯಾಪ್ಟನ್ಗಳನ್ನು ಗಣ್ಯರು ಪರಿಚಯಿಸಿಕೊಂಡರು.
ನಂತರ ಶಾಲೆಯ ಸಂಸ್ಥಾಪಕರು, ಕಾರ್ಯದರ್ಶಿಗಳಾದ ಉತ್ತೇನಹಳ್ಳಿ ಮಂಜೇಗೌಡರು, ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ಮತ್ತು ಹಣಕಾಸು ಕಾರ್ಯದರ್ಶಿ ಭರತ್ರಾಜ್, ಕಾಲೇಜು ಪ್ರಾಂಶುಪಾಲರಾದ ವೀಣಾ ಭರತ್ರಾಜ್ ರೊಡಗೂಡಿ, ಗಣ್ಯರಾದ ಭದ್ರಾವತಿ, ವಿಎಸ್ಐಎಲ್ನ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ್ರವರು, ಉತ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶರತ್, ಹಾಲಿ ಸದಸ್ಯರಾದ ದೇವರಾಜ್, ಸೊಸೈಟಿ ಮಾಜಿ ಅಧ್ಯಕ್ಷರಾದ ಯುಟಿ ರಮೇಶ್ ಮತ್ತು ಶ್ರವಣಬೆಳಗೊಳ ಹೋಬಳಿಯ ಜೆಡಿಎಸ್ ಯುವ ಮುಖಂಡರಾದ ಸಾಗರ್ ಗೌಡ ಸೇರಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿದರು. ಪಥಸಂಚಲನದಲ್ಲಿ ವಿವಿಧ ವಿದ್ಯಾರ್ಥಿಗಳ ತಂಡಗಳು ಧ್ವಜವಂದನೆ ಸಲ್ಲಿಸಿದರು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಕೂಡಿ ದೇಶಪ್ರೇಮ ಸಾರುವ ನೃತ್ಯ, ನಾಟಕಗಳು ಸೇರಿ 10 ಕಾರ್ಯಕ್ರಮಗಳು ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದವು. ಈ ವೇಳೆ ಗ್ರಾಮದ ಮುಖಂಡರಾದ ನಿಂಗಪ್ಪ ಹಾಲುಮತಿಘಟ್ಟ, ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಧರಣಿ, ಶಿಕ್ಷಣ ಸಂಯೋಜಕರಾದ ಅರುಣ್ ಕುಮಾರ್ ಸೇರಿ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಕುಮ್ಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಟಿ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದ ಪ್ರಸನ್ನಕುಮಾರ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಎಟಿ ದೇವರಾಜ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು. ನೂತನ ಅಧ್ಯಕ್ಷರನ್ನು ಸಂಘದ ನಿರ್ದೇಶಕರುಗಳು, ಮಾಜಿ ನಿರ್ದೇಶಕರುಗಳು, ಹೋಬಳಿಯ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಎಟಿ ದೇವರಾಜ್, ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಶಾಸಕ ಸಿಎನ್ ಬಾಲಕೃಷ್ಣರವರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘ ಈಗಾಗಲೇ 1,600 ರೈತರಿಗೆ ಬೆಳೆ ಸಾಲ, ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ಗುಂಪು ಸಾಲ, ವಾಹನ ಮತ್ತು ವ್ಯಾಪಾರ ಸಾಲ, ಪಿಗ್ಮಿ ಸಾಲ ಸೇರಿದಂತೆ ಅಂದಾಜು 17 ಕೋಟಿ ರುಗಳ ವಹಿವಾಟು ನಡೆಸುತ್ತಿದ್ದು, ಮುಂದೆಯೂ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ, ಪಹಣಿ ವಿತರಣೆ ಹಾಗೂ ಹೆಚ್ಚುವರಿ ಸಾಲ ಸೌಲಭ್ಯ ಸೇರಿದಂತೆ ರೈತರ ಪರವಾಗಿ ಉತ್ತಮ ಕೆಲಸ ಮಾಡಲಾಗುವುದು. ಎಲ್ಲ ನಿರ್ದೇಶಕರ ಸಮನ್ವಯದೊಂದಿಗೆ ಷೇರುದಾರರು ಹಾಗೂ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಚುನಾವಣಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಹಾಗೂ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಆರ್ ಮಧು ಚುನಾವಣಾ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮದೇವರಾಜೇಗೌಡ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಿಕೆ ಮಂಜೇಗೌಡ, ಸೊಸೈಟಿ ಮಾಜಿ ಅಧ್ಯಕ್ಷರಾದ ಡಿಎನ್ ಬಸವರಾಜ್, ಬೋರೇಗೌಡ, ಉಪಾಧ್ಯಕ್ಷೆ ಪ್ರಮೀಳಾ ರಂಗೇಗೌಡ, ಬಿಕೆ ವಾಸುದೇವ್, ಪ್ರಭು, ಮಲ್ಲೇಶ್, ಬಾಬು, ನಿರ್ದೇಶಕರಾದ ಬಿಎನ್ ನಾಗೇಗೌಡ, ಬಿಸಿ ನಂಜೇಗೌಡ, ಶ್ರೀನಿವಾಸ್, ಧರಣೇಂದ್ರ, ಸುನೀಲ್ ಕುಮಾರ್, ಪ್ರಸನ್ನ, ದೊಡ್ಡೇಗೌಡ, ರೇಣುಕಮ್ಮ, ರಾಮಯ್ಯ, ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹೇಂದ್ರ, ಸಿಇಒ ಪ್ರಕಾಶ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಷೇರುದಾರರು ಉಪಸ್ಥಿತರಿದ್ದರು. ಇವತ್ತು ನಾನು ನೂತನವಾಗಿ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಶ್ರೀಮಾನ್ ಸಿಎನ್ ಬಾಲಕೃಷ್ಣರವರ ಮಾರ್ಗದರ್ಶನದಂತೆ ಇವತ್ತು ನಾನು ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದೀನಿ. ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಪಕ್ಷದ ಮುಖಂಡರುಗಳು, ಪರಂ ಕೃಷ್ಣೇಗೌಡರು, ಪರಂ ದೇವರಾಜೇಗೌಡರು, ಪಿಕೆ ಮಂಜೇಗೌಡರು, ಬೋರೇಗೌಡರು ಮತ್ತು ರಂಗೇಗೌಡರು, ಬಸವರಾಜು, ಡಿ.ಎನ್. ಬಸವರಾಜು ಅವರು, ಇನ್ನು ಅನೇಕ ಮುಖಂಡರು, ನಮ್ಮ ಸೊಸೈಟಿ ಇನ್ನು ಮುಂದೆ ಇನ್ನೂ ಹಲವಾರು ಕೆಲಸ ಮಾಡ್ತೀವಿ. ಮತ್ತು ರೈತರ ಪರವಾಗಿ ನಾವು ಕಾಳಜಿ ವಹಿಸಿ ರಸಗೊಬ್ಬರ ವಿತರಣೆ ಆಗ್ಬೋದು ಸಮರ್ಪಕವಾಗಿ, ಆಮೇಲೆ ಸಮರ್ಪಕ RTC ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾ ಈ ಒಂದು ಇದಕ್ಕೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮಹಾನ್ ಗಣ್ಯರಿಗೆಲ್ಲ ನಮಸ್ಕರಿಸ್ತಾ, ರೈತರ ನಮ್ಮ ಷೇರುದಾರರು ಹೆಚ್ಚು ಕಡಿಮೆ ಒಂದು 17 ಕೋಟಿ ವ್ಯವಹಾರನ ಇಟ್ಕೊಂಡಿರ್ತಕ್ಕಂಥ ಸೊಸೈಟಿ, ಇದು ಬೆಳೆ ಸಾಲ KCC 15 ಲಕ್ಷ, ಮತ್ತು ಸ್ವಸಹಾಯ ಸಂಘ 13 ಲಕ್ಷ, ಮತ್ತು ವಾಹನ ಸಾಲ ಮತ್ತು ವ್ಯಾಪಾರ ಸಾಲ ಮತ್ತು ಪಿಗ್ಮಿ ಇದೆಲ್ಲ ಒಟ್ಟಾರೆ ಸೇರಿ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಸೋಸನಗೆರೆ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆಯಲ್ಲಿ ಮಕ್ಕಳು ಕೃಷ್ಣ, ರಾಧೆಯರ ವಿವಿಧ ವೇಷ ಧರಿಸಿ ಹಬ್ಬದ ಮೆರುಗು ಹೆಚ್ಚಿಸಿದರು.
ಹೋಬಳಿಯ ಸೋಸಲಗೆರೆ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಎಸ್ಟಿಎಂಸಿ ಅಧ್ಯಕ್ಷ ಪ್ರಭಾಕರ್ ರವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಶಾಲೆಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದರಿಂದ ಮಕ್ಕಳಲ್ಲಿ ಭಕ್ತಿ ಭಾವನೆ ಜೊತೆಗೆ ಜ್ಞಾನಾರ್ಜನೆಯೂ ಕೂಡ ಹೆಚ್ಚಾಗುತ್ತದೆ. ಇಡೀ ವಿಶ್ವವೇ ಶ್ರೀಕೃಷ್ಣನನ್ನ ಪೂಜಿಸುತ್ತಿದೆ. ಶಾಲೆಯ ಮಕ್ಕಳು ಹೆಚ್ಚಿನ ಉತ್ಸಾಹದಿಂದ ಶ್ರೀಕೃಷ್ಣ ರಾಧೆಯ ವೇಷಗಳನ್ನು ಧರಿಸಿ ನೃತ್ಯ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹೆಚ್ಚು ಖುಷಿ ತಂದಿದೆ ಎಂದರು. ಮುಖ್ಯ ಶಿಕ್ಷಕ ಮಹೇಶ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೆಚ್ಚು ದಾಖಲಾತಿ ಆಗುವಂತೆ ಮಾಡಬಹುದು. ಎಲ್ಲ ಪೋಷಕರ ಸಹಕಾರದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಕ್ಕಳೊಂದಿಗೆ ಆಚರಿಸಲಾಗಿದೆ ಎಂದು ತಿಳಿಸಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳು ಶ್ರೀಕೃಷ್ಣ ರಾಧೆಯ ವೇಷದೊಂದಿಗೆ ಶ್ರೀಕೃಷ್ಣನ ಹಾಡಿಗೆ ನೃತ್ಯ ಮಾಡುವ ಮೂಲಕ ಹೆಚ್ಚು ಸಂತಸಪಟ್ಟರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸೌಮ್ಯ, ಜ್ಯೋತಿ, ಮಂಜುಳಾ ಪ್ರದೀಪ್, ನಾಗವೇಣಿ ಸೇರಿದಂತೆ ಎಸ್ಟಿಎಂಸಿಯ ಎಲ್ಲ ಸದಸ್ಯರು ಹಾಗೂ ಪೋಷಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಇನ್ನರ್ ವೀಲ್ ಕ್ಲಬ್ ಮತ್ತು ಕಲಾ ಪರಿವಾರದ ಪದಾಧಿಕಾರಿಗಳು ಸದಸ್ಯರಿಂದ ವಿನೂತನ ಕಾರ್ಯ. ತಾಲೂಕು ಪತ್ರಕರ್ತರಿಗೆ ರಾಖಿ ಕಟ್ಟಿ ರಕ್ಷಾ ಬಂಧನ ಆಚರಣೆ. ಸಹೋದರತ್ವದ ಬಾಂಧವ್ಯ ಮೆರೆದ ಮಹಿಳಾ ಮಣಿಗಳು. ವೃತ್ತಿ ಬದುಕು ಯಶಸ್ಸು ತಮ್ಮದಾಗಲಿ ಎಂದು ಶುಭ ಕೋರಿದ ಸಹೋದರಿಯರು. ಇಂತಹ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಮೆಚ್ಚುಗೆ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿನ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಹೋಬಳಿಯ ಗಣ್ಯರಿಂದ ಧ್ವಜಾರೋಹಣ, ಪಥಸಂಚಲನ, ಧ್ವಜವಂದನೆ ಸಲ್ಲಿಸಿದ ವಿದ್ಯಾರ್ಥಿಗಳು. ಎಲ್ಲರ ಮೆಚ್ಚುಗೆ ಗಳಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗೂ ಶ್ರವಣಬೆಳಗೊಳ ಹೋಬಳಿ ಪೂಮಡಿಹಳ್ಳಿ ಕೃಷಿಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಟಿ ದೇವರಾಜ್ ಆಯ್ಕೆ. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು, ಸೊಸೈಟಿ ನಿರ್ದೇಶಕರುಗಳು ಮತ್ತು ಕಾರ್ಯಕರ್ತರು. ಶಾಸಕ ಬಾಲಕೃಷ್ಣರ ಮಾರ್ಗದರ್ಶನದೊಂದಿಗೆ ಉತ್ತಮ ಕೆಲಸ ಎಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.